ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನ ಸಾವಿರಾರು ವಿದ್ಯಾರ್ಥಿಗಳಿಂದ ಬೆಳಕಿನ ನಮನ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿಯಲ್ಲಿ ಪ್ರತಿ ವರ್ಷದಂತೆ 5ನೇ ವರ್ಷವಾಗಿ ಕರ್ನಾಟಕ ಮಾದಿಗ ದಂಡೋರ ಹಾಗೂ ಅಂಬೇಡ್ಕರ್ ಯುವ ಸೇನೆ ಪದಾಧಿಕಾರಿಗಳು ಹಮ್ಮಿಕೊಳ್ಳಲಾಗಿದ್ದ ಪಟ್ಟಣದ ಗಾಂಧೀಜಿ ಚಿತಾಭಸ್ಮದಿಂದ ಸಾವಿರಾರು ವಿದ್ಯಾರ್ಥಿಗಳು ಬೆಳಕಿನ ಕಿರಣವಾಗಿ ಮೇಣದ ದೀಪವನ್ನು ಕೈಯಲ್ಲಿ ಹಿಡಿದುಕೊಂಡು ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಭಾರತದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರ ಪುಣ್ಯತಿಥಿಯನ್ನ ಪ್ರತಿ ವರ್ಷ ಡಿಸೆಂಬರ್ 6ರಂದು ಮಹಾಪರಿನಿರ್ವಾಣ ದಿನವನ್ನಾಗಿ ಆಚರಿಸಲಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1956 ಡಿಸೆಂಬರ್ 6ರಂದು ದೆಹಲಿಯಲ್ಲಿ ನಿಧನರಾದರು. ಈ ದಿನವನ್ನ ಕೇವಲ ಶೋಕಾಚರಣೆಯ ದಿನವನ್ನಾಗಿ ಮಾತ್ರವಲ್ಲದೆ ಅವರ ಅಪ್ರತಿಮ ಕೊಡುಗೆಗಳನ್ನು ಸ್ಮರಿಸುವ ಮತ್ತು ಅವರ ತತ್ವಗಳಿಗೆ ಮರುಬದ್ಧರಾಗುವ ದಿನವನ್ನಾಗಿಯೂ ಕೂಡ ಆಚರಿಸಲಾಗಿದೆ. ಮಹಾಪರಿನಿರ್ವಾಣ ಎಂದು ಕರೆಯಲು ಕಾರಣವೇನು? ಪರಿನಿರ್ವಾಣ ಎಂಬುದು ಬೌದ್ಧ ಧರ್ಮದ ಪ್ರಮುಖ ಪರಿಕಲ್ಪನೆಯಾಗಿದೆ. ಇದರರ್ಥ ಮರಣಾಂತರ ಲೌಕಿಕ ದುಃಖಗಳು ಮತ್ತು ಪುನರ್ಜನ್ಮದ ಚಕ್ರದಿಂದ ಸಂಪೂರ್ಣ ಬಿಡುಗಡೆ ಅಥವಾ ಮೋಕ್ಷವನ್ನು ಹೊಂದುವುದು. ಡಾಕ್ಟರ್ ಅಂಬೇಡ್ಕರ್ ಅವರು ತಮ್ಮ ಜೀವನದ ಕೊನೆಯ ಹಂತದಲ್ಲಿ ಅಕ್ಟೋಬರ್ 14, 1956ರಂದು ನಾಗ್ಪುರದಲ್ಲಿ ಲಕ್ಷಾಂತರ ಅನುಯಾಯಿಗಳೊಂದಿಗೆ ಬೌದ್ಧ ಧರ್ಮವನ್ನು ಸ್ವೀಕರಿಸಿದರು. ಬೌದ್ಧ ಧರ್ಮದ ತತ್ವಗಳ ಪ್ರಕಾರ ಜ್ಞಾನೋದಯ ಪಡೆದ ವ್ಯಕ್ತಿಯ ಮರಣವನ್ನ ಮಹಾಪರಿನಿರ್ವಾಣ ಅಂತ ಕರೆಯಲಾಗಿದೆ. ಅಂಬೇಡ್ಕರ್ ಅವರ ಬೌದ್ಧ ಧರ್ಮದ ಸ್ವೀಕಾರ ಮತ್ತು ಸಮಾಜಕ್ಕೆ ಅವರು ಕೊಟ್ಟ ಜ್ಞಾನದ ಬೆಳಕಿನ ಗೌರವಾರ್ಥವಾಗಿ ಅವರ ಪುಣ್ಯತಿಥಿಯನ್ನ ಮಹಾಪರಿನಿರ್ವಾಣ ದಿನ ಅಂತ ಕರೆಯಲಾಗಿದೆ. ಈ ದಿನದ ಮಹತ್ವ ಹೇಳುವುದಾದ್ರೆ ಸ್ಮರಣೆ ಮತ್ತು ಗೌರವ. ಸಮಾಜದಲ್ಲಿನ ಅಸ್ಪೃಶ್ಯತೆ, ಜಾತಿ ತಾರತಮ್ಯದ ವಿರುದ್ಧ ಹೋರಾಡಿ ದೀನ ದಲಿತರಿಗೆ ಮತ್ತು ಮಹಿಳೆಯರಿಗೆ ಸಮಾನತೆಯ ಹಕ್ಕನ್ನು ಕೊಡಿಸಲು ತಮ್ಮ ಇಡೀ ಜೀವನವನ್ನ ಮುಡಿಪಾಗಿಟ್ಟ ಮಹಾನ್ ನಾಯಕನಿಗೆ ಗೌರವ ಸಲ್ಲಿಸುವ ದಿನವಿದು. ಸಂವಿಧಾನ ಶಿಲ್ಪಿ. ಭಾರತಕ್ಕೆ ಭದ್ರ ಬುನಾದಿಯಾದ ಸಂವಿಧಾನವನ್ನು ರಚಿಸುವಲ್ಲಿ ಅವರ ಪಾತ್ರವನ್ನು ಈ ದಿನ ಸ್ಮರಿಸಲಾಗಿದೆ. ಪ್ರಜಾಪ್ರಭುತ್ವ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವದ ಮೌಲ್ಯವನ್ನು ಅವರು ಎತ್ತಿ ಹಿಡಿದಿದ್ರು. ಪ್ರೇರಣೆ. ಅವರ ಜೀವನ ಮತ್ತು ಹೋರಾಟವು ಇಂದಿನ ಪೀಳಿಗೆಗೂ ಅನ್ಯಾಯವನ್ನ ಎತ್ತಿ ಹಿಡಿದು ಹೋರಾಟಗಳ ಮೂಲಕ ನ್ಯಾಯವನ್ನ ಪಡೆಯುವ ದಾರಿ ತೋರಿಸಿಕೊಟ್ಟ ಮಹಾನಾಯಕರವರು. ಅವರ ಆಶಯಗಳನ್ನು ಅನುಸರಿಸುವಂತಹ ಕೋಟ್ಯಾನುಕೋಟಿ ಜನ ಈ ದಿನವನ್ನ ಮಹಾಪರಿನಿರ್ವಾಣವಾಗಿ ಆಚರಿಸಿದ್ದಾರೆ. ಈ ವಿಷಯವಾಗಿ ಕೂಡ್ಲಿಗಿಯಲ್ಲಿ ಮೇಣದ ದೀಪವನ್ನು ಜ್ಞಾನದೀಪವಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪರಿನಿರ್ವಾಣದ ದಿನವನ್ನ ದೀಪ ಬೆಳಗಿಸುವುದರ ಮೂಲಕ ತಹಸೀಲ್ದಾರ್ ಆದ ವಿಕೆ ನೇತ್ರಾವತಿ ಅವರು ಹಾಗೂ ಪಿಎಸ್ಐ ಪ್ರಕಾಶ್ ಸಿ ಸಂಘಟನೆ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಚಾಲನೆ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕ ಮಾದಿಗ ದಂಡೋರದ ಜಿಲ್ಲಾಧ್ಯಕ್ಷರು ಆದ ರಾಘವೇಂದ್ರ ಸಾಲುಮನಿ, ಅಂಬೇಡ್ಕರ್ ಯುವ ಸೇನೆ ಜಿಲ್ಲಾಧ್ಯಕ್ಷರು ಪ್ರಿ ಸಂತೋಷ್ ಕುಮಾರ್, ಕೆ ಮಹೇಶ್ ಹೆಗ್ಡಾಳ್, ಕಾರ್ಮಿಕ ಮುಖಂಡರುಗಳು ಆದ ಗುನ್ನಳ್ಳಿ ರಾಘವೇಂದ್ರ, ಸಿಪಿಐ ಪಕ್ಷದ ಮುಖಂಡ ಈರಣ್ಣ ಕೆ ತಿಪ್ಪೇಸ್ವಾಮಿ, ಅಮ್ಮನಕೆರೆ ಟಿ ನಾಗರಾಜ್ ಹೆಚ್, ವೀರೇಶ್ ಉಪ್ಪಾರ್, ರಾಘವೇಂದ್ರ ಹಲವಾರು ಅಧಿಕಾರಿ ವರ್ಗದವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಕೆ ತಿಪ್ಪೇಸ್ವಾಮಿ, ಕೂಡ್ಲಿಗಿ. ಆಮೇಲೆ ಅವರು ಕನಸಿತ್ತು ರಾಜಕೀಯ ಸಮಾನತೆ, ಶೈಕ್ಷಣಿಕ ಸಮಾನತೆ, ಆರ್ಥಿಕ ಸಮಾನತೆ ಅದನ್ನು ಒದಗಿಸೋಕೆ ಅಧಿಕಾರಿಗಳು, ರಾಜಕಾರಣಿಗಳು ಮತ್ತು ಎಲ್ಲ ಪ್ರಜೆಗಳು ಕೂಡ ಸಮಾನ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಿದ್ರು. ಸಂವಿಧಾನ ಮುಖಾಂತರ ಅವ್ರು ನಮ್ಮೆಲ್ಲರ ಮಧ್ಯೆ ಜೀವಂತವಾಗಿ ಇದ್ದಾರೆ ಅಂತ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನ ಬರಲಿಲ್ಲದ್ರೆ ನಾವು ಶಾಸಕರಾಗಕ್ಕೆ ಸಾಧ್ಯವಿಲ್ಲ, ಸಚಿವರಾಗಕ್ಕೆ ಸಾಧ್ಯವಿಲ್ಲ. ಮತ್ತು ಏನು ರಾಜಕಾರಣಿಗಳಲ್ಲಿ ಇವತ್ತು ನಮ್ಮನ್ನು ಆಳ್ತಿದ್ದಾರೆ ಅದನ್ನ ಈ ಕೂಲಂಕುಷವಾಗಿ ಸಂವಿಧಾನವನ್ನು ಪಾಲಿಸಬೇಕಂತೇಳಿ, ಪ್ರತಿಯೊಬ್ಬರು ಪಾಲಿಸಬೇಕಂತೇಳಿ ಈ ಮೂಲಕ ನಾನು ತಿಳಿಸುತ್ತೇನೆ.